ರಾಜಕೀಯವಾಗಿ ಬಹಳ ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರುವ, ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿರತಕ್ಕಂಥ ಅನೇಕ ಸನ್ಮಿತ್ರರು ಸೇರಿ ಈ ಶಾಲೆಯನ್ನು, ನಾವು ಓದಿದಂಥ ಶಾಲೆ, ಈ ನಾಡಿಗೆ ಡಾಕ್ಟರ್ ಎಚ್ ನರಸಿಂಹಯ್ಯನವರಂಥ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞನನ್ನು ಕೊಟ್ಟಂಥ ಈ ಶಾಲೆಯನ್ನು ನಾವು ಏನಾದರೂ ಮಾಡಿ ಪುನರುಜ್ಜೀವನಗೊಳಿಸಬೇಕು. ಇದನ್ನು ಈ ರಾಜ್ಯದಲ್ಲೇ ಒಂದು ಆದರ್ಶವಾದಂಥ ಶಾಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟುಗೂಡಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದ್ವಿ. ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಾವೇ ಹಿರಿಯ ವಿದ್ಯಾರ್ಥಿ ಸಂಘದಿಂದ 6 ಜನ ಅತಿಥಿ ಶಿಕ್ಷಕರನ್ನ, ಒಬ್ಬ ಸೆಕ್ಯೂರಿಟಿ ಅವ್ರನ್ನ ಮಾಡಿಕೊಂಡು ಇವರಿಗೆ ಬೇಕಾದಂಥ ಶುದ್ಧ ಕುಡಿಯುವ ನೀರಿರ್ಬೋದು, ಕಲಿಕಾ ಸಾಮಗ್ರಿಗಳಿರ್ಬೋದು, CCTV ಇರ್ಬೋದು, ಇವತ್ತು LKG UKG ಕೊಠಡಿಗಳಲ್ಲಿ ಇರ್ತಕ್ಕಂಥ ಕಲಿಕಾ ಸಾಮಗ್ರಿಗಳು, ಇವೆಲ್ಲವನ್ನ ಹಂತ ಹಂತವಾಗಿ ಮಾಡಿಕೊಡೋದ್ರ ಮಟ್ಟಿಗೆ, ಜೊತೆಗೆ ಪ್ರತಿ ತಿಂಗಳು ನಾವು ಮಕ್ಕಳ ಕಲಿಕೆಯ ಗುಣಮಟ್ಟ ಹೇಗಿದೆ ಅಂತ ಹೇಳಿ ಅದನ್ನು ನೋಡಲಿಕ್ಕೆ ಅಂತಲೇ ಬೆಂಗಳೂರಿನಿಂದ ಕೆಲವು NGOಗಳ ಸಹಾಯವನ್ನು ಪಡೆದುಕೊಂಡು, ಕೆಲವು ನಮ್ಮ ಮಿತ್ರರ ಸಹಾಯದಿಂದ ಇವರ ಕಲಿಕೆಯ ಗುಣಮಟ್ಟವನ್ನು ಕೂಡ ಪರೀಕ್ಷೆ ಮಾಡ್ತಾ ಇದ್ವಿ. ಇದೆಲ್ಲದರ ಒಟ್ಟು ಪರಿಣಾಮ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಪ್ರತಿ ವರ್ಷ ವಿದ್ಯಾರ್ಥಿಗಳು ಶಾಲೆಗಳನ್ನು ಬಿಟ್ಟು ಹೋಗ್ತಿದ್ರೆ, ನಮ್ಮ ಶಾಲೆಯಲ್ಲಿ ಹೋದ ವರ್ಷ 100ಕ್ಕೂ ಹೆಚ್ಚು ಜನ ಹೊಸದಾಗಿ ಸೇರ್ಪಡೆ ಆದರು. ಮತ್ತು ಈ ವರ್ಷ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಅಡ್ಮಿಷನ್ಗಳಾಗಿದೆ. ಬಹುಶಃ ಈ ವರ್ಷ ನಮ್ಮ ಶಾಲೆಯ ಸಂಖ್ಯೆ 500 ಮೀರ್ತದೆ. ಈ ಸಂದರ್ಭದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ನೆನೀತಕ್ಕಂಥದ್ದು ಶ್ರೀಮತಿ ರಶ್ಮಿ ಮಹೇಶ್ ಅವ್ರನ್ನ. ಏಕೆಂದರೆ ನಮಗೆ ಇಲ್ಲಿ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಮಾಡಿದ್ರೆ LKGಯಿಂದ ಮಕ್ಕಳು PUCವರೆಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡಿತಾರೆ ಅಂತೇಳಿ ಅವರನ್ನು ಅನೇಕ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೇ, ಹೆಸರು ಹೇಳಬೇಕಾಗ್ತದೆ, ತಪ್ಪಾಗಿ ತಿಳ್ಕೊಬೇಡಿ, ನಮ್ಮ ವಾಸು ಅವರು ಭಾಳ ನಿರಂತರವಾಗಿ ಮತ್ತು ಅವರ ಅನೇಕ ಗೆಳೆಯರು ಮೇಡಮ್ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನಾಗಿ ಮಾಡಿಸೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ನಾವು ಮೇಡಮ್ ಅವರಿಗೆ ಯಾವತ್ತೂ ಕೂಡ ಈ ಊರಿನ ಜನ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಭಾರಿಯಾಗಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ನೆನೆಸ್ಕೋಬೇಕಿರೋದು, ಮೇಡಮ್ ಕೂಡ ಡಾಕ್ಟರ್ ನರಸಿಂಹಯ್ಯನವರ ಸ್ಟೂಡೆಂಟೇ. ಅವರು ನ್ಯಾಷನಲ್ ಕಾಲೇಜ್ ಜಯನಗರದ ಹಿರಿಯ ವಿದ್ಯಾರ್ಥಿ ಅಂತಕ್ಕಂಥದ್ದು ನಮಗೆ ಇನ್ನೂ ಹೆಚ್ಚಿನ ಹೆಮ್ಮೆಯ ವಿಷಯ. ಸುಮ್ಮನೆ ಕಟ್ಟಡ ಕಟ್ಟೋದು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಹೊಸದಾಗಿ ಅದರ ಒಳಗಿನಿಂದ ಕಟ್ಟತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಅವರಿಗೆ ಅತ್ಯುತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ವಿದ್ಯಾರ್ಥಿ ಸಂಘ, ಪೋಷಕರು ಮತ್ತು ಸಾರ್ವಜನಿಕರು ನಾವು ಎಷ್ಟು ರಚನಾತ್ಮಕವಾಗಿ ತೊಡೆದುಕೊಳ್ತೇವೆ ಅನ್ನೋದ್ರ ಮೇಲೆ ಆ ಶಾಲೆ, ಅದರ ಅಭಿವೃದ್ಧಿ, ಅದನ್ನು ಜನ ಗುರುತಿಸ್ತಾರೆ ಹೊರತು ಬರೀ ಬಿಲ್ಡಿಂಗ್ ಕಟ್ಟಿದ್ರೆ ಅಲ್ಲಿ ಅತ್ಯುತ್ತಮ ಶಿಕ್ಷಕರು ಇಲ್ಲದೆ ಹೋದರೆ ಏನು ಪ್ರಯೋಜನ ಆಗೋಲ್ಲ. ಆದರೆ ನಾವು ಕಳೆದ 1 ವರ್ಷ ಇದನ್ನು ಪ್ರೂವ್ ಮಾಡಿದ್ದೇವೆ. ಮುಂದೆಯೂ ಕೂಡ ಯಾವ ಒಂದು ಸದುದ್ದೇಶದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿದೆ, ಮುಂದೆಯೂ ಕೂಡ ಮಾನ್ಯ ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ಹಿರಿಯ ವಿದ್ಯಾರ್ಥಿ ಸಂಘ, ಎಲ್ಲ ಪೋಷಕರ ನೆರವಿನಿಂದ ನಮ್ಮ ಗುರಿ ಇರ್ತಕ್ಕಂಥದ್ದು ಮೇಡಮ್, ಇನ್ನು ಮುಂದಿನ 3 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಶಾಲೆಯನ್ನು ಇದನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಭಾರತ ರತ್ನರನ್ನು ಕೊಟ್ಟಂಥ ಜಿಲ್ಲೆ ನಮ್ಮದು. ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಡಾಕ್ಟರ್ CN ರಾವ್ ಅಂತವರು, ಡಾಕ್ಟರ್ ಎಚ್ ನರಸಿಂಹಯ್ಯನವರಂಥ ಶಿಕ್ಷಣ ತಜ್ಞರನ್ನು ಕೊಟ್ಟಂಥ ಗ್ರಾಮ ನಮ್ಮದು. ಇದೆಲ್ಲ ಬರೀ ವೇದಿಕೆಯಲ್ಲಿ ಆಡ್ತಕ್ಕಂಥ ಮಾತುಗಳಷ್ಟೇ ಅಲ್ಲ, ನಾವು ನಿಜವಾಗಲೂ ಅವರಿಗೆ ಗೌರವವನ್ನು ಸಲ್ಲಿಸೋದಾದರೆ, ಅವರನ್ನು ನೆನೆಸ್ಕೊಳ್ಳೋದಾದರೆ, ನಾವು ಅತ್ಯುತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಮಕ್ಕಳಿಗೆ ಕೊಟ್ಟಾಗ ಮಾತ್ರ
ನಾವು ಅವರಿಗೆ ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ಅಂತ ಭಾವಿಸಿದ್ದೇವೆ. ಈಗಾಗಲೇ ಮಾನ್ಯ ಪಬ್ಲಿಕ್ ಶಾಲೆಯಲ್ಲಿ ಈಗಾಗಲೇ ಮುಂದೆ ಮೇಡಮು, ಶಾಸಕರು ಎಲ್ಲರೂ ಹೇಳೋರಿದ್ದಾರೆ. ಈ ವರ್ಷದಿಂದಾನೇ ಇನ್ನು ಮುಂದಿನ ತಿಂಗಳಲ್ಲಿ ಜೂನ್ನಲ್ಲಿ ಏನು ಪ್ರಾರಂಭ ಆಗ್ತದೆ ಆಗಲಿಂದಾನೇ ಈ ಶಾಲೆಯಲ್ಲಿ 9ನೇ ತರಗತಿ ಕೂಡ ಪ್ರಾರಂಭ ಆಗ್ತಾ ಇದೆ. ಅಂದರೆ ಹೈಸ್ಕೂಲ್ ಕೂಡ ಈ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈಗ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಮಕ್ಕಳು ಮುಂದೆ 9ನೇ ತರಗತಿ ಕೂಡ ಇಲ್ಲೇ ಮುಂದುವರಿಸಬೇಕು ಅಂತ ಹೇಳಿ ಕೇಳಿಕೊಂಡು, ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾವು ಹಿಂದೆ ಹೇಗೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೋ ಮುಂದೆಯೂ ಕೂಡ ಅದೇ ರೀತಿ ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ ಅಂತೇಳಿ ಇಲ್ಲಿ ಕೂತಿರುವ ಎಲ್ಲ ಗಣ್ಯರಿಗೂ ವಾಗ್ದಾನವನ್ನು ಮಾಡಿ, ಮತ್ತು ಈಗ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ದಯಮಾಡಿ ತಾವು ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸಬೇಕು. ಸದಾ ನಾವೆಲ್ಲ ಕೂಡ ನಿಮಗೆ ಬೇಕಾದಂಥ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಕೆಲಸ ಮಾಡ್ತೇವೆ ಅಂತೇಳಿ ಹೇಳಿ, ಮಾನ್ಯ ಶಾಸಕರಲ್ಲೂ ನನ್ನದೊಂದು ಮನವಿ ಇದೆ. ಇಲ್ಲಿ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಅಡಿಗೆ ಮನೆ ಮತ್ತು ಡೈನಿಂಗ್ ಹಾಲನ್ನು ಕಟ್ಟಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೇವೆ. ಅದಕ್ಕೂ ಕೂಡ ತಾವು ತಮ್ಮ ಅನುದಾನದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.